ವೆಲ್ಕಮ್ ಟು ಪ್ರೀತಿ ವಿಲೇಜ್ ವ್ಲಾಗ್. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ವೀಡಿಯೋಸ್ನೆಲ್ಲ ನೀವೇ ಫಸ್ಟ್ ನೋಡ್ಬೋದು. ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕಬಾಬ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗೆ ನೋಡಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನಿಲ್ಲಿ ಅರ್ಧ kg ಕಬಾಬ್ ರೆಸಿಪಿನ ಮಾಡೋದಕ್ಕೆ ಒಂದು ಬೌಲ್ನಲ್ಲಿ ಸ್ಪರ್ಶ ಅವರ 100 ಗ್ರಾಮ್ ಕಬಾಬ್ ಮಸಾಲೆನ ತೊಗೊಂಡಿದ್ದೀನಿ. ಈ ಒಂದು ಕಬಾಬ್ ಮಸಾಲೆ ಯಾವುದೇ ರೀತಿಯ ಫುಡ್ ಕಲರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಆ್ಯಡ್ನ ಮಾಡಿಲ್ಲ. ಇಂಗ್ರೀಡಿಯೆಂಟ್ಸ್ನ ಕೊಟ್ಟಿರ್ತಾರೆ, ಸೊ ನಾವಿಲ್ಲಿ ನೋಡಿಕೊಂಡು ತಗೊಳ್ಬೇಕು. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಹಾಗೆ ನಾವು ಇದಕ್ಕೆ ನಿಮಗೇನಾದರೂ ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಲ್ಟ್ನು ಕೂಡ ಹಾಕ್ಕೊಳ್ಬೇಕು. ನಮಗಿಲ್ಲಿ ಕಬಾಬ್ ಮಸಾಲೆ ಜೊತೆನೇ ಸಾಲ್ಟ್ನು ಕೂಡ ಕೊಟ್ಟಿರ್ತಾರೆ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ. ನಾನಿಲ್ಲಿ ಕಬಾಬ್ನ ಮಾಡೋದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಮಸಾಲೆಗೆ ಮೊಟ್ಟೆನೇ ಸಾಕು ಈ ರೀತಿ ಮಸಾಲೆನ ಮಿಕ್ಸ್ ಮಾಡೋದಕ್ಕೆ. ಹಾಗೆ ಮೊಟ್ಟೆಯಲ್ಲಿರುವಂಥ ಲೋಳೆ ಅಂಶ ಎಲ್ಲವೂ ಕೂಡ ಈ ರೀತಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಮಸಾಲೆನ ಒಂದ್ಸಲ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಬ್ಲೆಂಡ್ ಮಾಡ್ಕೊಳ್ಬೇಕು. ಹಾಗೆ ಈ ಒಂದು ಮಸಾಲೆಗೆ ನಿಂಬೆ ರಸನೂ ಕೂಡ ಸೇರಿಸ್ಕೊಳ್ಳಿ. ನಾನು ನಿಂಬೆ ರಸ ಹಾಕಿರುವಂಥ ವೀಡಿಯೋ ಸ್ಕಿಪ್ ಆಗಿದೆ. ಹಾಗೆ ಅರ್ಧ kg ಚಿಕನ್ನ ಕಟ್ ಮಾಡಿ ತೊಗೊಂಡಿದ್ದೀವಿ. ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೇಕು ಚಿಕನ್ನ ಆದಷ್ಟು. ಯಾಕಂತ ಹೇಳಿದ್ರೆ ದೊಡ್ಡ ಸೈಜ್ನಲ್ಲಿ ಚಿಕನ್ನ ಹಾಕ್ಕೊಂಡ್ರೆ ಒಳಗೆ ಬೇಯೋದಿಲ್ಲ, ಮೇಲೆ ಮಾತ್ರ ಬೆಂದಿರುತ್ತೆ. ಈ ರೀತಿ ಮಸಾಲೆಗೆ ಚಿಕನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀರನ್ನು ಹಾಕ್ತೇ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ಜೊತೆ ನೀಟಾಗಿ ಕೋಟಿಂಗ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಚಿಕನ್ ಜೊತೆ ಕೋಟಿಂಗ್ ಆಗ್ತಾ ಇದೆ ಅಂತೇಳಿ. ಮಿಕ್ಸ್ ಮಾಡಿ ನಾವಿಲ್ಲಿ ಅರ್ಧ ಗಂಟೆನಾದರೂ ಕೂಡ ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾಕಂತ ಹೇಳಿದ್ರೆ ಚಿಕನ್ ಜೊತೆ ಮಸಾಲೆ ಅನ್ನೋದು ಎಲ್ಲವೂ ಕೂಡ ಸೇರ್ಕೊಳ್ಳೋದಕ್ಕೆ. ಹಾಗೆ ನಾನಿಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಅರ್ಧ ಗಂಟೆ ಫ್ರಿಜ್ನಲ್ಲಿ ಕೂಡ ಇಟ್ಟು ನೆಕ್ಸ್ಟ್ ಅರ್ಧ ಗಂಟೆ ಆದಮೇಲೆ ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ, ಕಬಾಬ್ನ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜಜ್ಜಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಬೆಳ್ಳುಳ್ಳಿ ಯಾರಿಗೂ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೆ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಕೊಳ್ಳಿ. ಹಾಗೆ ಕಾಯ್ದಿರುವಂಥ ಎಣ್ಣೆಗೆ ಕಬಾಬ್ನ ನಾವಿಲ್ಲಿ ಚಿಕನ್ನ ಹಾಕ್ಕೊಳ್ಬೇಕು. ಹಾಗೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಕಬಾಬ್ನ ಮಾಡ್ಕೊಳ್ಬೇಕು. ಐ ಫ್ಲೇಮ್ನ ಕೊಟ್ಬಿಟ್ರೆ ಕಬಾಬು ಎಣ್ಣೆಲೇ ಮೇಲೆ ಮಾತ್ರ ಬೇಯುತ್ತೆ, ಒಳಗೆ ನಿಜವಾಗ್ಲೂ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊಳ್ಳಿ. ಹಾಗೆ ಈ ಎಣ್ಣೆಲಿರುವಂಥ ಬಬಲ್ಸು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕಬಾಬ್ನ ತಿರುಗ್ಸೋಕ್ಕೆ ಹೋಗಬೇಡಿ. ಮಸಾಲೆ ಅನ್ನೋದು ಎಣ್ಣೆನಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾನು ಇದನ್ನು ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವುದೇ ರೀತಿಯ ಕಲರನ್ನು ಆ್ಯಡ್ ಆಗಿಲ್ಲ ಇದರಲ್ಲಿ, ಜಸ್ಟ್ ಅಚ್ಚ ಖಾರದ ಪುಡಿ ಅದು ಅಷ್ಟೇ ಕಲರ್. ಇಲ್ಲಿ ನಾನು ಹಾಕಿರುವಂಥ ಸ್ಪರ್ಶ ಮಸಾಲದಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಅನ್ನು ಆ್ಯಡ್ ಮಾಡಿಲ್ಲ. ಸೊ ಈ ರೀತಿಯಾಗಿ ಸ್ವಲ್ಪ ಬಬಲ್ಸ್ ಎಲ್ಲ ಈಗ ಕಡಿಮೆ ಆಗ್ತಾ ಇದೆ. ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊಳ್ಳಿ. ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್, ಕೇವಲ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮನೆಯಲ್ಲೇ ಟೇಸ್ಟಿಯಾಗಿರುವಂಥ ಕಬಾಬ್ನ ನಾವು ಮಾಡ್ಕೊಳ್ಬೋದು. ಈಗ ಆಲ್ಮೋಸ್ಟ್ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಈಗ ನಾವು ಕಬಾಬ್ನ ತೆಗೆಯೋಣ. ನಿಮಗೇನಾದರೂ ನಾನು ಮಾಡಿದಂಥ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬ್ಯಾಚುಲರ್ಸ್ಗಂತೂ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಅಂಗಡಿಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತೆ, ಹಾಗೆ ಕಬಾಬ್ ಮಸಾಲ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿದಂಥ ಈ ಒಂದು ಕಬಾಬ್ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮನೇಲೂ ಒಂದ್ಸಲ ಈ ಒಂದು ಕಬಾಬ್ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.